ಸೊ ಇನ್ನ ರೋಷನ್ ಅವರೇ, ಅಂದ್ರೆ ನಿಮ್ಮ ತಂದೆ ಆಗ್ಲಿಂದ ಪ್ರತಿಯೊಂದು ಇಂಟರ್ವ್ಯೂ ಆಗಿರ್ಬೋದು, ಯಾವ್ದೇ ನಿಮ್ ಜೊತೆ ಮಾತಾಡಿರೋದು ನೀವು ಮಾತಾಡ್ತಾ ಇದ್ರಿ ಕಿರಿ ಮಗ. ಸೊ ನಿಮ್ ಬ್ರದರ್ ಇದಾರೆ ಅಂತ ಹೇಳಿದ್ರಿ, ಹೌದು. ಅವ್ರ ಪರಿಚಯ ಮಾಡ್ಕೊಡಲ್ವಾ? ಇಲ್ಲ, ನಮ್ಮ ಅಣ್ಣ ಏನ್ ಹೆಸರು? ರೋನಿತ್ ರಾಯ್ ಅಂತ. ಓಕೆ, ನೀವೇನ್ ಮಾಡ್ತಾ ಇರೋದು? ನಾನೀಗ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿ ಈಗ ಜಸ್ಟ್ 1 year ಆಗ್ತದೆ. ಸೊ ಓಕೆ, ಆಲ್ಮೋಸ್ಟ್ ನೀವು ಯಾವ್ದು ಮೋಸ್ಟ್ಲಿ ಕ್ಯಾಮ್ರಾ ಇದು ಅನ್ಸುತ್ತೆ. ಕ್ಯಾಮ್ರಾ ಫಿಯರ್ ಅಂತ ಅಲ್ಲ, ನಾನು ಬೇಡ ಕೆಲವು ಕಡೆ ಅನ್ವಾಂಟೆಡ್ ಅಟೆನ್ಷನ್ ನ ಪಡ್ಕೊಳಕ್ಕೆ ಈ ಸಮಯ ಅದಲ್ಲ. ಅಂಡ್ ಅದಕ್ಕೆ ಬೇರೆ ಏನೋ ದಾರಿ ಇದೆ ಸರ್. ಅಪ್ಪನ್ ಸಾವು ಅದಕ್ಕೆ ಕಾರಣ ಆಗ್ಬಾರ್ದು. ಮಕ್ಳುಗಳು ಬರಕ್ಕೆ ಅಪ್ಪನ್ ಸಾವು ಅದಕ್ಕೆ ಯಾವ ತರದ್ದು ಕಾರಣ ಆಗ್ಬಾರ್ದು. ಆ ತರದ್ದು ಒಂದು ಇದು ನಂದು. ಓಕೆ, ನಿಮ್ಮ ತಮ್ಮ ಒಂಥರ ಮೆಚುರಿಟಿ ಆಗಿ ತುಂಬಾ ಇದ್ರಲ್ಲಿ ಮಾತಾಡಿದ್ರು. ಸೊ ನೀವೇನ್ ಹೇಳ್ತೀರಾ, ಹೆಂಗ್ ಸಾಕ್ತಾ ಇದೆ ಇವಾಗ ಲೈಫ್ ಅಂತ ನಿಮ್ ತಂದೆ ಹೋದ್ಮೇಲೆ? ಸಾಗ್ಬೇಕು ಸರ್. ಅಂದ್ರೆ ತಂದೆ ಬಾಳ ಅವ್ರು ಬೇರೆ ತರಾನೇ ಬದುಕಿದವ್ರು. ಈಗ ಆತರ ನಮ್ ಕೈಲಿ ಯಾರ ಕೈಲೂ ಹಾಗೆ ಬದುಕಕ್ ಆಗಲ್ಲ. ಬಟ್ ಈಗ ಅದೇ ತಾಯಿ ಆಗಿರ್ಬೋದು, ನಾನಾಗಿರ್ಬೋದು ಸೇರ್ಕೊಂಡು ಇವನು ಇನ್ನೊಂದ್ 5 ವರ್ಷ ಇವನ್ ಲೈಫನ್ನ ಇವನಿಗೆ ಮಾಡ್ಕೊಡೋವರೆಗೂ, ಅಂದ್ರೆ ಯಾಕೆ ಒಂದು ತಂದೆ ತಾಯಿಯಾಗಿ ಅದನ್ನ ಮಾಡ್ಬೇಕು. ಈಗ ತಂದೆ ಇಲ್ಲ, ಸೊ ಇವನ್ ಲೈಫನ್ನ ತಂದೆ ಇದ್ರು ಇಲ್ಲೇ ಇದ್ರು ಲೈಫಲ್ಲಿ ಏನು ಚೇಂಜಸ್ ಆಗ್ಬಾರ್ದು. ಸೊ ದಟ್ ಶುಡ್ ಗೋ ಫಾರ್ವರ್ಡ್ ಅಂತ ಅಷ್ಟೇ. ಇವನನ್ನ ಇನ್ನೊಂದ್ 5 ವರ್ಷ ನೋಡ್ಕೊಂಡು ಇವನ್ ದಾರಿ ಈಗ ಹೋಗ್ತಾ ಹೋಗ್ತಾ ಈಗ ಸ್ಲೋ ಆಗಿ ಬುದ್ಧಿ ಬರಕ್ ಸ್ಟಾರ್ಟ್ ಆಗುತ್ತೆ. ಈಗ ತಂದೆ ಇದ್ದಾಗ ಇಷ್ಟು ದಿನ ತಂದೆ ಇದ್ಕೊಂಡು ಮುದ್ದು ಮಗನ್ನ ಸಾಕ ರೀತಿ ಬೇರೆ. ಈಗ ತಂದೆ ಇಲ್ದೇ ಇರ್ಬೇಕಾರೆ ಮುದ್ದು ಮಗ ಬೇರೆ ತರ ಆಗ್ತಾನೆ. ಹೌದು. ಸೊ ಅದು ಆ ಟೈಪ್ ಅದು. ಓಕೆ, ಸೊ ನೀವೇನ್ ಆಗ್ಬೇಕಂತಿದ್ರ ಅಂದ್ರೆ ಈಗ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ನಿಮ್ದು ಏನಾದ್ರು ಪ್ಲಾನ್ ಇದೆಯಾ? ನಿಮ್ ತಂದೆಗೆ ನೀವ್ ಇದೇ ಆಗ್ಬೇಕು ಅಂತ ಏನಾರು ಆಸೆ ಇತ್ತಾ ಅಂತ? ಆಸೆ ಎಲ್ರಿಗೂ ಇರುತ್ತೆ ಸರ್, ಬಟ್ ರಿಯಾಲಿಟಿಲಿ ಅದನ್ನ ಎಷ್ಟರ ಮಟ್ಟಿಗೆ ನಾವುಗಳು ವರ್ಕ್ ಮಾಡಕ್ ಆಗ್ಬಹುದು ಅಲ್ವಾ? ಸೊ ಆ ತರ ಕರ್ಕೊಂಡು ಹೋದ್ರೆ ಹೋಗೋಣ. ಅಲ್ಲ, ನಿಮ್ಮ ಹತ್ರ ಹೇಳಿದ್ರೆ ಏನಿತ್ತು ಆಸೆ ಅಂತ ನೀವೇ ಇದಾಗ್ಬೇಕು ಅಂತ. ಇವಾಗ ಇವ್ರಿಗೆ ಕ್ರಿಕೆಟರ್ ಆಗ್ಬೇಕು ಅಂತ ಅವ್ರೊಂದು ಇವ್ರಿಗೂ ಇತ್ತು, ಮತ್ತೆ ನಿಮ್ ತಂದೆನೂ ಸಹಕಾರ ಮಾಡಿ. ಸೊ ನಿಮ್ಗೆ ಏನ ಇದ್ ಮಾಡ್ತಾ ಇದ್ರ ಅಂತ? ನನ್ನಪ್ಪ ನನ್ಗೆ ಲಕ್ಕಿಲೆ ಅದೇ, ನಮ್ಮಪ್ಪ ನನ್ಗೆ ಆಸೆನ್ ಬಿಟ್ಟು ಹೋಗ್ಲಿಲ್ಲ, ಅವ್ರು ನನ್ಗೆ ರಿಯಾಲಿಟಿನ ತೋರ್ಸ್ಕೊಟ್ಟೆ ಹೋಗಿದಾರೆ. ಸೊ ಮುಂದೂ ಅಷ್ಟೇ, ಯಾವ್ದು ಹೆಂಗೆ ಏನು ಗೊತ್ತಿಲ್ಲದೆ ಅಂತ ಅಲ್ಲ, ಗೊತ್ತು ಅಷ್ಟೇ ಆತರ. ಸೊ ಓಕೆ, ಅದೇ ಇದ್ರ ನಡುವೆ ನಿಮ್ ಸಾಕಷ್ಟು ವರ್ಷ ಸ್ಯಾಂಡಲ್ವುಡ್ ಅಲ್ಲಿ ಕೆಲಸ ಮಾಡಿದ್ದಾರೆ, ಆಕ್ಟರ್ ಆಗಿ, ಖಳನಾಟ ಆಗಿ, ಒಂದು ಫೇಮಸ್ ಅವರು. ಸೊ ನಿಮ್ಗೆ ಇನ್ನೊಂದ್ ಏನಂತಂದ್ರೆ, ಹೇಳಿದ್ರು ನಿಮ್ ತಮ್ಮ ಕೂಡ ಹೇಳಿದ್ರು, ಆರ್ಥಿಕವಾಗಿ ನಾವು ಅಂತ ತುಂಬಾ ಚೆನ್ನಾಗಿದ್ದೀವಿ ಅಂತ ನಾವ್ ಹೇಳಕ್ಕಾಗಲ್ಲ. ನಮ್ದೇ ಆದಂತ ನಮ್ ತಂದೆಗೆ ಚಿಕಿತ್ಸೆಗಾಗಿರ್ಬೋದು, ಮತ್ತೊಂದಕ್ಕೆ ಅವ್ರು ಮಾಡಿರೋದು ದುಡ್ದಿರೋದು ಎಲ್ಲ ಖರ್ಚಾಗಿರುತ್ತೆ. ಸೊ ನಿಮ್ಗೆ ಸಾಕಷ್ಟು ಜನ ಹೆಲ್ಪ್ ಮಾಡೋದು ಅಂತ ಕೂಡ ಹೇಳಿದ್ರು. ಸೊ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಅಂತವ್ರಿಗೆಲ್ಲ ಏನ್ ಹೇಳ್ತೀರಾ ಅಂತ? ಅದನ್ನೇ ಅವತ್ತು ನಾನು ಅದೊಂದೇ ವಿಚಾರಕ್ಕೆ ನಾನು ಮೀಡಿಯಾದವ್ರು ಮುಂದೆ ಬಂದು ಹೇಳಿದ್ದು, ಫಾರ್ ಎವ್ರಿಬಡಿ ಅಂಡ್ ಫಾರ್ ಎವ್ರಿಥಿಂಗ್ ಥ್ಯಾಂಕ್ಸ್ ಅಂತ ಹೇಳಿದ್ದೆ. ಬಿಟ್ಟು ಅದನ್ ಬಿಟ್ಟು ನನ್ನ ಹತ್ರ ಬೇರೆ ಏನು ಇಲ್ಲ ಸರ್ ಹೇಳಕ್ಕೆ. ಅಂಡ್ ಜನ ತಂದೆಗೆ ಏನ್ ಹೆಲ್ಪ್ ಮಾಡಿದ್ರು, ಜನ ಅಂದ್ರೆ ಎಲ್ರು ಬರ್ತಾರೆ ಸರ್, ಆಕ್ಟರ್ಸ್ ಬರ್ತಾರೆ, ಎಷ್ಟೋ ಜನ ಪೊಲಿಟಿಷಿಯನ್ಸ್ ಇದಾರೆ, ಅವರು ಇವರು ಅಂತ ಹೆಸರು ತೆಗಿಯೋದ್ ಬೇಡ. ಅಂಡ್ ಸ್ಪೆಷಲ್ ಆಗಿ ಇವನ್ ಹೆಸರು ತೆಗಿಲೇಬಾರ್ದು ಅಂತಾನೆ ಹೇಳಿದ್ರು ನಮ್ಮಲ್ಲಿ. ಸೊ ಆ ತರದ್ದು ಹೆಲ್ಪ್ ಮಾಡೋ ಮನೋಭಾವ ಇರೋಂತ ಜನರು ನಮ್ ಸೊಸೈಟಿಲಿ ಇನ್ನೂ ಇದಾರೆ ಅಂದಾಗ ದಟ್ ಈಸ್ ಮೋರ್ ದೆನ್ ಎನಿಥಿಂಗ್ ಅಲ್ವಾ? ಸೊ ಆ ತರದವರು ಅಂಡ್ ಜನ ಅವ್ರನ್ನ ಇಲ್ಲಿವರೆಗೂ ಬದುಕಿಸಿದ್ದೆ ಅವರು ಸರ್, ನಾವಲ್ಲ. ಮನೆಯವರಾಗಿ ನಾವು ಏನೂ ಮಾಡ್ಲಿಲ್ಲ, ಬಹುಶಃ ಅವ್ರನ್ನ ಲಾಸ್ಟ್ ಅಲ್ಲಿ ನಾವು ನೋಡ್ಕೊಂಡ್ವಲ್ಲ, ಬಹುಶಃ ಅದೊಂದೇ ನಾವು ಮಾಡಕ್ಕಾಗಿದ್ದು. ಬಟ್ ಜನ ಅವ್ರನ್ನ ಇಷ್ಟು ವರ್ಷ ಸಾಕ್ಸಿದಾರೆ, ಫ್ರಮ್ ದ ಡೇ 1 ಟಿಲ್ ಹಿಯರ್. ಅಂಡ್ ಅವ್ರು ಏನೇನ್ ಕೊಟ್ಟಿದ್ರು ಪ್ರತಿ ಒಂದು ಕೂಡ ಅವರ ಟ್ರೀಟ್ಮೆಂಟ್ಗೆ, ಅವರ ಇದಕ್ ಮಾತ್ರನೇ ಹೋಗಿದೆ ಬಿಟ್ಟು ಮನೆಗೇನೋ ಮಾಡಿ ಇಟ್ಬಿಟ್ಟು ಅಲ್ಲೆಲ್ಲೋ ಸೈಡಲ್ಲಿ ಸೈಟ್ ತಗೊಂಡು ಇತರದ್ ಯಾವ್ದು ಇಲ್ಲ ಸರ್. ನಮ್ ತಂದೆ ಮಾಡಿರೋಂತ ಆಸ್ತಿ ಬಂದು ಇವೆರಡೆ ಅಷ್ಟೇ. ಓಕೆ, ಅಂದ್ರೆ ಅದೇ ಹೇಳ್ತಾ ಇದ್ರಿ ನೀವು, ಅಂದ್ರೆ ಇವಾಗ ಎಷ್ಟು ಪ್ರಬುದ್ಧತೆಯಿಂದ ಮಾತಾಡ್ತಾ ಇದ್ರ ಅಂದ್ರೆ, ನಿಮ್ಮ ತಮ್ಮನೇ ಅಷ್ಟು ಮೆಚುರಿಟಿಯಾಗಿ ಮಾತಾಡ್ತಾ ಅಂದ್ರೆ ನೀವು ಕೂಡ ಅದಕ್ಕಿಂತ ಜಾಸ್ತಿ ಮೆಚುರಿಟಿಯಿಂದ ಮಾತಾಡ್ತಾ ಇದ್ದೀರಾ. ಸೊ ನಂಗೆ ಅನ್ಸುತ್ತೆ ನೀವೇ ಯಾಕೆ ನಿಮ್ಮ ತಂದೆ ಇದ್ರ ಪ್ರಕಾರನೇ ಒಂದು ಆಕ್ಟಿಂಗ್ ಇದಕ್ಕೆ ಎಂಟ್ರಿ ಆಗ್ಬೋದು, ಫಿಲಂ ಫೀಲ್ಡಿಗೆ ಎಂಟ್ರಿ ಆಗ್ಬಾರ್ದು ಅಂತ? ಆಗ್ಬೋದು ಸರ್, ಬಟ್ ಇಲ್ಲ ಅಂತ ನಾನು ಹೇಳಲ್ಲ. ಆಸೆ ಎಲ್ರಿಗೂ ಇರದೇ ಇರುತ್ತೆ, ಬಟ್ ಆ ಒಂದು ಫೀಲ್ಡ್ ಹಾಗೆ ಇದೆ. ಯಾರಿಗ ಆಸೆ ಇರಲ್ಲ ಹೇಳಿ? ಆಸೆ ಎಲ್ರಿಗೂ ಇರುತ್ತೆ, ಬಟ್ ಆ ಆಸೆಗೆ
ನಾವುಗಳು ಎಷ್ಟು ಅದಕ್ಕೆ ತೂಗ್ತೀವಿ. ಆಸೆ ಎಲ್ರು ಪಡಕ್ ಸಾಧ್ಯ, ಬಟ್ ಅದಕ್ಕೋಸ್ಕರ ಕೆಲಸ ಮಾಡಕ್ ರೆಡಿ ಇದೀರಾ, ಅದಕ್ಕೋಸ್ಕರ 100% ಕೊಡಕ್ ರೆಡಿ ಇದೀರಾ. ಅಂಡ್ ಇಟ್ ಇಸ್ ಆಲ್ ಅಬೌಟ್ ಸ್ಯಾಕ್ರಿಫೈಸ್ ಸರ್. ಹೌದು. ಅಂಡ್ ಆ ಫೀಲ್ಡ್ ಹತ್ತದ ಮೇಲೆ ದೇರ್ ಇಸ್ ನೋ ಟರ್ನಿಂಗ್ ಬ್ಯಾಕ್ ಅಲ್ವಾ. ಹೌದು. ಅದೇ ಹೇಳಿದ್ನಲ್ಲ, ನಾನು ಎಲ್ಲೋ ಬೇರೆ ಕಡೆ ಎಲ್ಲೋ ಕೆಲಸ ಮಾಡಿದ್ರೆ ಇನ್ನೊಂದು 10 ವರ್ಷ ಬಿಟ್ಟು ನಾನು ಅದೇ ಫೀಲ್ಡ್ ಅಲ್ಲಿ ಇಂತ ಒಂದು ದೊಡ್ಡ ಪೊಸಿಷನ್ ಹೋಗಿ ನಿಲ್ತೀನಿ ಅಂತ ಗ್ಯಾರಂಟಿ ಕೊಟ್ಟು ಹೇಳ್ಬೋದು. ಬಟ್ ಆದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಹೇಳ್ಬೋದಾ? ಆಗಲ್ಲ. 10 ವರ್ಷ ಸೈಕಲ್ ಹೊಡೆದವರು ಇದಾರೆ, 5 ವರ್ಷಕ್ಕೆ ಸ್ಟಾರ್ ಆದವರು ಇದಾರೆ ಅಲ್ವಾ. ಸೊ ಆ ಫೀಲ್ಡ್ ಅನ್ನೋದು ಆ ತರ. ಸೊ ಅದಕ್ಕೆ ಬೇರೆ ಎಲ್ಲೋ ಒಂದ್ ಸ್ವಲ್ಪ ಗಟ್ಟಿ ಮಾಡ್ಕೊಂಡು ಫಿನಾನ್ಷಿಯಲಿ ಆಗಿರ್ಬೋದು, ಇನ್ನೊಂದ್ ಮಾಡ್ಕೊಂಡು ಆಮೇಲೆ ನೋಡೋಣ. ಜೀವನ ಏನಾದ್ರೂ ಆ ದಾರಿ ಹತ್ಸಿದ್ರೆ ದೇವ್ರ ದಯೆ ಅಷ್ಟೇ. ಓಕೆ. ಅಂದ್ರೆ ಒಂದು ಅದಕ್ಕೆ ಪ್ರೀ ಪ್ಲಾನ್ ಮಾಡ್ಬೇಕು, ಪ್ಲಾನ್ ಆಗಿರ್ಬೋದು, ಕೆಲಸ ಪ್ರಿಪೇರ್ ಆಗ್ಬೇಕು. ಆದ್ರೆ ಮಾತ್ರ. ಓಕೆ. ಆಸೆ ಸುಮ್ನೆ ಪಡಬಾರ್ದು. ಇವಾಗ ಏನಂತಂದ್ರೆ ಕೆಲವರು ಇರ್ತಾರೆ ತಂದೆ ಇದ್ರಲ್ಲಿ ಬಂದಿರ್ತಾರೆ, ಪ್ಲಾನ್ ಇರಲ್ಲ. ಬಟ್ ಲಕ್ಕಿಲಿ ನಾನ್ ಹಂಗಲ್ಲ ಸರ್. ಇಲ್ಲಿ ಚಿಕ್ಕ ಪುಟ್ಟ ಅಂಗಡಿಲೂ ತಂದೆ ಹೆಸರು ಹೇಳ್ಕೊಂಡು ಹಾಲು ಮೊಸರು ಇವನ್ ತರ್ತಿದ್ದ. ನಾನು ಆ ಟೈಪು ಅಲ್ಲ. ಎಷ್ಟೋ ಜನರಿಗೆ ನಾನು ಯಾರ ಮಗ ಅನ್ನೋದು ಗೊತ್ತಿಲ್ಲ. ಅದು ಹಾಗಿದ್ರೇನೆ ಅದು ಚಂದ. ಯಾಕಂದ್ರೆ ನನಗ್ ನಂದೇ ಎಲ್ಲೋ ಪ್ರೈವೇಟ್ ಲೈಫ್ನು ಇದೆ. ನಾನು ಎಲ್ಲೂ ತಂದೆ ಹೆಸರು ಬಳಸ್ಕೊಂಡು ಬದುಕದವನು ಅಲ್ಲ, ಮುಂದೆ ಬದುಕವನಲ್ಲ. ಸೊ ಮುಂದೆ ಇಂಡಸ್ಟ್ರಿಗೆ ಬಂದ್ರು ಕೂಡ ಯಾರು ಏನು ಎತ್ತ ಗೊತ್ತಾಗ್ದೇನೆ ಹೋದ್ರೇನೆ ಅದ್ ಚಂದ. ಯಾಕಂದ್ರೆ ನಮಗ್ ನಾವು ಮಾಡೋ ಸಾಧನೆ ಕೊನೆಗೆ ಎಲ್ಲೋ ಒಂದ್ ಕಡೆ ನಿಂತು ಇದ್ದಾಗ ಅಪ್ಪ ಮಾಡ್ದ ಮಗ ಬಂದ, ಇದು ಬರ್ಬಾರ್ದು. ಓಕೆ. ಮಗನಿಗೂ ಏನೋ ಒಂದಿತ್ತು, ಅದಕ್ ಬಂದ, ಅದು ಬೇರೆನೆ ಅಲ್ವಾ. ಹೌದು. ಅಂಡ್ ನಾನ್ ಯೋಚನೆ ಮಾಡೋ ರೀತಿ ಬಂದ್ ಒಂದೇ ಸರ್. ನನ್ ತಂದೆಗೆ ಅವ್ರ ತಂದೆ ಏನ್ ಸೂಪರ್ ಸ್ಟಾರ್ ಆಗಿರ್ಲಿಲ್ಲ, ಬಟ್ ನನ್ ತಂದೆ ಬಂದ್ ಮಾಡ್ಯಾರ ವಿತ್ 0 ಬ್ಯಾಕ್ಗ್ರೌಂಡ್. ಓಕೆ. ಅವ್ರ ಕೈಲಿ ಆಗಿದೆ ಅಂದ್ರೆ ಅವ್ರದೇ ಮಗ ಅಲ್ವಾ ನಾನು, ನನ್ ಕೈಲಿ ಯಾಕೆ ಆಗಲ್ಲ? ಖಂಡಿತ. ಅಷ್ಟೇ. ಶ್ರಮ ಇದ್ರೆ ಎಲ್ಲೂ ಆಗುತ್ತೆ ಸರ್, ಏನ್ ಬೇಕಾದ್ರೂ ಆಗುತ್ತೆ. ಬಟ್ ನಮ್ಗೆ ಏನ್ ಮಾಡ್ಬೇಕು ಅನ್ನೋದು ಕ್ಲಿಯರ್ ಆಗಿರ್ಬೇಕು. ಸೊ ಫೈನಲಿ ನಿಮ್ ತಂದೆ ಇನ್ನೇನು ಅಗಲಿದಾರೆ, ಅವರು ಮತ್ತೆ ಭಾರತ ಲೋಕಕ್ಕೆ ಹೋಗಿದ್ದಾರೆ. ಸೊ ಅವ್ರನ್ನ ಒಂದು ರಿಮೆಂಬರ್ ಮಾಡ್ಕೊಳ್ಳೋದಾದ್ರೆ ಏನಂತ ಹೇಳ್ತೀರ? ಇವತ್ತಿಗೆ ಎಕ್ಸಾಕ್ಟ್ 1 ತಿಂಗಳ ಆಗ್ತಾ ಬಂತು ದಿನಾನ ಕಳೆದು. ಬಟ್ ನನ್ಗೆಲ್ಲೂ ಫೀಲ್ ಆಗಲ್ಲ ಸರ್ ಅವ್ರಿಲ್ಲ ಅಂತ. ದ ಓನ್ಲಿ ಒನ್ ಥಿಂಗ್ ಎಲ್ಲೋ ಬಹುಶಃ ತುಂಬಾ ಕೊರಗಕ್ ಆಗ್ಲಿಲ್ಲ ಅಂದ್ರೆ, ಅವ್ರೆಲ್ಲೋ ಬೇರೆಯವ್ರ ತರ ಹಿಂದಿನ ದಿನ ರಾತ್ರಿ ಮನೇಲಿದ್ದು ನೆಕ್ಸ್ಟ್ ದಿನ ಬೆಳಗ್ಗೆ ಅವ್ರು ಹೇಳಲಿಲ್ಲ ಅಂತ ಹೇಳಿದಿದ್ರೆ ಬಹುಶಃ ನಾವ್ ಎಲ್ಲಾ 3 ಜನನು ಅಷ್ಟೇ ಸಫರ್ ಆಗೋಗ್ತಾ ಇದ್ವಿ. ಬಟ್ ಈ ಒಂದು 6 ತಿಂಗಳದು ಹೊಡ್ತಾ ಇತ್ತಲ್ಲ, ಅಂಡ್ ಅವ್ರ ಜೊತೆ ಮಲಗ್ತಾ ಇದ್ದಿದ್ ನಾನ್ ಮಾತ್ರ. ಅವ್ರ ಜೊತೆ ಮನೇಲಿ ಮಲಗಿದ್ದು ನಾನ್ ಮಾತ್ರನೇ, ಅವ್ರ ಜೊತೆ ಹಾಸ್ಪಿಟ್ಲಲ್ಲೂ ಮಲಗ್ತಾ ಇದ್ದಿದ್ದು ನಾನ್ ಮಾತ್ರ. ರಾತ್ರಿ ಹೊತ್ತು ಆಫೀಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದೆ, ನೋಡ್ಕೊತಾ ಇದ್ದೆ. ಸೊ ನಂಗೆ ಈ ಬೆಳಗ್ಗೆಯಿಂದ ತಾಯಿ ತಮ್ಮ ಇವ್ರದೆಲ್ಲ ಒಂದಾದ್ರೆ ರಾತ್ರಿ ಮೇಲೆ ನಂದು ಅವ್ರದ್ದು ಕಾನ್ವರ್ಸೇಷನ್ ಬೇರೆ ಇರುತ್ತೆ. ಲಾಸ್ಟ್ 6 ತಿಂಗಳಲ್ಲಿ ಏನೇನೋ ಮಾತಾಡಿದೀವಿ, ನಾನು ಅವ್ರು ನನ್ಗೆ, ನಾನು ಅವ್ರಿಗೆ. ಬಟ್ ಅವ್ರು ಯಾವಾಗ್ಲೂ ಅದೇ ನನ್ನ ಹಾಫ್ ಸಮವಾಗಿಯೇ ಮಾತಾಡ್ತಾ ಇದ್ರು. ನೀನು ಇನ್ನೊಂದು 25 ವರ್ಷ ಚಿಕ್ಕವನು, ಆತರ ಎಲ್ಲೂ ಇಲ್ಲ. ಅದೊಂದು ಒಳನಾಟ ಇತ್ತು. ಬಟ್ ಅಂತ ಒಬ್ಬ ಮನುಷ್ಯನ ಕಳ್ಕೊಂಡಿದೀನಿ ಇವತ್ತು ಅಂದ್ರೆ ಇಲ್ಲ. ಈಸ್ 100% ವಿತ್ ಮೀ. ಯಾಕಂದ್ರೆ ಅವ್ರು ಕಳ್ಸ್ಕೊಟ್ ಯಾವ ಲೆವೆಲ್ಗೆ ಅಂದ್ರೆ ಸರ್, ಅವ್ರ ಸಾವು ಕೂಡ ಒಂದ್ ಪಾಠನೇ ಆಯ್ತು. ಸ್ಟಾರ್ಟ್ ಇಂದ ಎಂಡ್ ವರ್ಗು ಅವ್ರ ಪಾಠ ನನ್ ಜೊತೆ ಇದೆ ಅಂದ್ಮೇಲೆ ಅವರು ನನ್ ಜೊತೆ ಇದ್ದಂಗೆ. ಹೌದು. ಇವತ್ತಿಗೂ ನಂಗೆ ಎಲ್ಲಾದ್ರೂ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊತಾ ಇದೀನಿ ಅಂದ್ರೆ ಹೋಗ್ತೀನಿ, ಸ್ವಲ್ಪ ಹೊತ್ತು ಅವ್ರ ಕಾರಲ್ಲಿ ಕೂತ್ಕೋತೀನಿ, ಎಲ್ಲೋ ಬಂದಂಗ ಆಗತ್ತೆ. ಹೌದು. ಸುತ್ತಮುತ್ತಾನೆ ಇದಾರೆ ಅನ್ನೋ ಭಾವನೆ ಎಲ್ಲ ಇದ್ರೆ ಅನ್ಕೊಂಡ್ರೆ ನಮ್ ಬದುಕು ಸುಲಭ. ಓಕೆ. ಇಲ್ಲ ಅಂದ್ರೆ ತಂದೆನ್ ಬಿಟ್ಟು ಮಕ್ಕಳುಗಳು ಅಷ್ಟು ಬೇಗ ಈಸಿ ಅಲ್ಲ ಮೂವ್ ಆನ್ ಆಗೋದು. ಕರೆಕ್ಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.